ಅಪ್ಪರ ಯಾರು ಹೇಳ್ತಾರೆ 2 ವರ್ಷದಿಂದ ಹೇಳ್ತಿದ್ದಾರೆ, ಇವತ್ತಿಲ್ಲ ರೀ. 2 ವರ್ಷದಿಂದ ಹೇಳ್ತಾರೆ, ಇನ್ನೂ 3 ವರ್ಷ ಹೇಳ್ತಾರೆ ಅವ್ರು. 2 ವರ್ಷ ಪ್ಲಸ್ 3 ವರ್ಷ. ನಾ ಇದನ್ನು 1 ವರ್ಷದಿಂದ ಹೇಳಿದ್ದೀನಿ. ನಮ್ದು ಲಾಸ್ಟ್ ಕೊನೆವರೆಗೂ ಸರ್ಕಾರ ಅವಧಿ ನಾಳೆ ಮುಗಿತಿದ್ದಂದ್ರೆ ಇವತ್ತಿನವರೆಗೂ ಅದನ್ನ ಹೇಳೋರು ಅವ್ರು. ಗ್ಯಾರಂಟಿದಿಂದ ಅಭಿವೃದ್ಧಿ ಆಗ್ತಾಯಿಲ್ಲ, ಅದಕ್ಕೆ ಹಣ ಇಲ್ಲ ಅಂದರೆ ಸ್ಟ್ಯಾಂಡರ್ಡ್ ಅದು, ಫಾರ್ಮ್ಯಾಟ್ರ್ ಅದು. ಫಾರ್ಮ್ಯಾಟ್ ಮಾಡಿರ್ತಾರೆ ಅವ್ರು, ಹಂಗೆ ಹೇಳ್ಕೊತ ಇರ್ತಾರೆ ದಿವಸ ಅದೇ. ಸೊ ಗ್ಯಾರಂಟಿಯಿಂದ ಅಭಿವೃದ್ಧಿ ಕೂಡ ಯಾವುದೂ ನಿಂತಿಲ್ಲ ರೀ. ಗ್ಯಾರಂಟಿ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಡೆವಲಪ್ಮೆಂಟ್ ಕೂಡ ಹಿಂದಿನ ಬೊಮ್ಮಾಯಿ ಸರ್ಕಾರದಾಗ ಏನು ಬಜೆಟ್ ಇತ್ತಲ್ಲ, ನೀವು ಕಂಪೇರ್ ಮಾಡಲ್ಲ. ನೀವು ಅವ್ರ ಬಜೆಟ್ ತೆಗೆದು ನೋಡಿ, ನಮ್ಮದು ಬಜೆಟ್ ಪುಸ್ತಕ ತೆಗೆದು ನೋಡಿ, ವೆಬ್ಸೈಟ್ನಾಗ ಸಿಗ್ತೈತೆ. ಅವ್ರು PWDಗೆ ಎಷ್ಟು ಕೊಟ್ಟಿದ್ರು ಬೊಮ್ಮಾಯಿ ಅವರು, ನೀರಾವರಿಗೆ ಎಷ್ಟು ಕೊಟ್ಟಿದ್ರು, RDPRಗೆ ಎಷ್ಟು ಕೊಟ್ಟಿದ್ರು, ಕಂಪೇರ್ ಮಾಡಿದ್ರೆ ನಿಮ್ಗೆ ಸಿಗ್ತೈತೆ. ಅಂದ್ರೆ ಗೊತ್ತಾಯ್ತೆ ಕಡಿಮೆ ಇದೆಯೋ ಹೆಚ್ಚಿದೆಯೋ ಅಂತ. ಸುಮಾರು ಅವ್ರು ಹೇಳ್ತಾರಂತೆ, ನೀವು ಕ್ವಶನ್ ಮಾಡಿ, ನೀವು ಒಂದು ಸಲ ರಿಸರ್ಚ್ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ, ನೀವೇ ಪ್ರಶ್ನೆ ಕೇಳಿದ್ರೆ ಅವ್ರು ಸುಮ್ಮಾಗ್ತಾರೆ. ಅದಾಗೋದು ಅದೇನು ಹೇಳಿದೆ, ಈಗಾಗಲೇ ಹೇಳಿದ್ವಿ. ಅದು ಹೆಚ್ಚು ಕಮ್ಮಿ ಸರ್ಕಾರ ಒಂದು ತಿಂಗಳು ಲೇಟ್ ಆಗಿದ್ದು ಇದೆ, 2 ತಿಂಗಳು ಲೇಟ್ ಆಗಿದ್ದಿದೆ. 2 ವರ್ಷ ಕೊಟ್ಟಿದ್ರಲ್ಲ ನಾವು, ಮಾರ್ಚ್ವರೆಗೆ ನಮ್ಗೆ ಸಿಗ್ತಾಯಿದೆ. 2 ವರ್ಷದವರೆಗೆ ಕ್ಲಿಯರ್ ಇದೆ. ಡಿಲೇ ಅಂತ ಆಗೋದ್ರೆ ಅದರಲ್ಲಿ ಏನೋ ಪ್ರಶ್ನೆ ಇಲ್ಲ. ಸರ್ಕಾರ ಅದು ಯಾಕಂದರೆ ಇಟ್ಟು ದೊಡ್ಡ ವ್ಯವಸ್ಥೆಯನ್ನು ನೋಡ್ಕೋಬೇಕು. ಒಂದು ಸಲ ದುಡ್ಡು ತೆಗೆದು ಈ ಕಡೆ ಹಾಕ್ತಾರೆ, ಈ ಕಡೆಯಿಂದ ಆ ಕಡೆ ಅಡ್ಜಸ್ಟ್ ಮಾಡ್ತಾರೆ. ಅದ್ರಾಗ ಏನೋ ಹಿಂದಿನ ನಾವು ಲೆಕ್ಕ ತೆಗಿರಲ್ಲ. 2 ವರ್ಷದ್ದು 12 ತಿಂಗಳದು 24 ತಿಂಗಳು ಕ್ಲಿಯರ್ ಇದೆ. ನಮ್ಮ ಮುಂದೆ ಆಗ್ತಿದೆ ಅಂತ ಅದರಿಂದ ಅರ್ಥ ರೀ, ಇಂಡಿಕೇಶನ್. ನಿನ್ನೆ ನಮ್ಮ ಖರ್ಗೆ ಸಾಹೇಬ್ ಹೇಳ್ಯಾರಲ್ಲ ರೀ, ಅದು ವರಿಷ್ಠರು ಹೇಳಿದಾರೆ. ನಿಮ್ಮ ಗುಲ್ಬರ್ಗದಾಗ ಹೇಳ್ಯಾರಲ್ಲ ರೀ, ಯಾದಗಿರಾಗ ಹೇಳ್ಯಾರ. ಅವ್ರು ಹೇಳಿದ ಮ್ಯಾಗ ಬಂದು ನಾವೇನು ಹೇಳೋದು ಅವಶ್ಯಕತೆ ಇಲ್ಲ ರೀ. ನೀವು ಅವ್ರು ಸಿದ್ದರಾಮಯ್ಯ ಅವ್ರನ್ನ ಕೇಳ್ಬೇಕ್ರಿ. ಅದನ್ನ ಈಗ ನಮ್ಮನ್ನು ಕೇಳಿದ್ರೆ ನಾವೇನು ಹೇಳೋದು? ಈಗ ಯಾವ ವಿಷಯದಾಗ ಸುಳ್ಳು ಹೇಳಿದ್ರು ಚರ್ಚೆ ಆಗ್ಬೇಕಲ್ಲ. ಅದು ಹೆಚ್ಚೇರು ಒಂದು ಹಾಕ್ಬಲ್ಲಿ. ಯಾವ ವಿಷಯದಾಗ ಸುಳ್ಳು ಹೇಳಿದ್ರೆ ಚರ್ಚೆ ಆಗ್ಬೇಕ್ರಿ. ಅವಂಗೆ ಈಗೆಲ್ಲ ಬಂದಿಲ್ಲ. ಈಗ 1 ವರ್ಷದಿಂದ ಸ್ಟಾಪ್ ಇದೆ ಅದ. ಇಲ್ಲ 1 ವರ್ಷದಿಂದ ಈಗ ದಲಿತ CM ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ. ಅದೇನಿಲ್ಲ ಇಲ್ಲ. ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ. ಈಗ ಯಾಕೆ ಇಲ್ಲ ಈ ಅವಧಿಗೆ ನನ್ನ ಲೆಕ್ಕಲೇ ಇಲ್ಲ. 28ರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ. ಉತ್ತರಾಖಂಡಲ್ಲಿ ಮತ್ತೊಂದು ಹೆಲಿಕಾಪ್ಟರ್ ಪತನ, ಈ ಇನ್ವೆಸ್ಟಿಗೇಷನ್ ಆಗಲಿ. ಯಾಕಂದರೆ ಅದು ಗೊತ್ತಿಲ್ಲ, ಪೈಲಟ್ ಎರರ್ ಇದೆಯೋ ಅಥವಾ ಟೆಕ್ನಿಕಲ್ ವಿಮಾನದ ಪಾರ್ಟ್ ಇದೆಯೋ, ಮತ್ತು ಯಾರ್ಯಾರ್ದು ಪಾರ್ಟ್ ಇದೆ ಅಂತ ಇನ್ವೆಸ್ಟಿಗೇಷನ್ ಆಗಲಿ. ಹೆಂಗೋ ಈಗೇನು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಅದರಲ್ಲಿ ಇಮಿಡಿಯೇಟ್ ಏನು ಶಾರ್ಟ್ ಟೈಮ್ನಾಗ ಗೊತ್ತಾಗ್ತದೆ. ಸೊ ನೋಡೋದಂದ್ರೆ ಮುಂದೆ ಆಗಬಾರ್ದು ಆ ರೀತಿ ಮತ್ತೆ ಅನ್ನೋದು ಅಷ್ಟೇ ಎಲ್ಲರದು ಆಸೆ. ಅದೇ ದೊಡ್ಡದು ಆಗಬಾರ್ದಿತ್ತು. ಯಾಕಂದರೆ ಏರ್ ಇಂಡಿಯನ್ ಪೈಲಟ್ಗಳೆಲ್ಲ ಎಕ್ಸ್ಪರ್ಟ್, ಅವ್ರು ಭಾಳ ಎಕ್ಸ್ಪೀರಿಯನ್ಸ್ ಪೈಲಟು. ಕಂಪನಿ ಕೂಡ ಭಾಳ ಹಳೆದಿದೆ. ನೋಡೋಣ, ಇನ್ವೆಸ್ಟಿಗೇಷನ್ನಾಗ ಗೊತ್ತಾಗ್ತದೆ. ಗುಜರಾತ್ ಆದ ನಂತರ ಇವತ್ತು ಉತ್ತರಾಖಂಡದಲ್ಲಿ ಮತ್ತೊಂದು ಹೆಲಿಕಾಪ್ಟರ್ ಪತನ ಆಗಿ 7 ಜನ ಡೆತ್ ಆಗಿದ್ದಾರೆ. ಹೇಳಲಿಕ್ಕೆ ಆಗೋಲ್ಲ. ವೆದರ್ ಡಿಪೆಂಡ್ ಇರ್ತೈತೆ, ಟೆಕ್ನಿಕಲ್ ಇರ್ತೈತೆ. ಪೈಲಟ್ ಹೇಳಿದ್ರಲ್ಲ, ಡಿಪೆಂಡ್ಸ್. ಉತ್ತರಾಖಂಡದಲ್ಲಿ ಎವ್ರಿ 10 ನಿಮಿಷಕ್ಕೊಂದು ಸಲ ವೆದರ್ ಚೇಂಜ್ ಆಗ್ತಿರ್ತಾರೆ. ಹೀಗಾಗಿ ಆಗ್ತೈತೆ, ಏನು ಹೇಳೋಕ್ಕಾಗೋಲ್ಲ. ಸೊ ಒಂದೊಂದು ಸಲ ಪೈಲಟ್ ಮಿಸ್ಟೇಕ್ ಇರುತ್ತೆ, ಒಂದು ಸಲ ವೆದರ್ ಸಡನ್ನಾಗಿ ಚೇಂಜ್ ಆಗಿರಲ್ಲ. ಹೀಗಾಗಿ ಗೊತ್ತಾಗಲ್ಲ. ಇನ್ವೆಸ್ಟಿಗೇಷನ್ ಆಗಲಿ, ಆದಮೇಲೆ ನೋಡೋಣ.